ನೈಸ್ ಕಂಪನಿಯ ವಿರುದ್ಧ ವಕೀಲ ಪುಟ್ಟೇಗೌಡರು ವಾಗ್ದಾಳಿ. ನೈಸ್ ಯೋಜನೆಯ ಜಾತಕ ಜಾಲಾಡಿದ ವಕೀಲ ಪುಟ್ಟೇಗೌಡರು. ನೈಸ್ ಕಂಪನಿ ಜೊತೆಗಿನ ಒಪ್ಪಂದವನ್ನ ವಿವರಿಸಿರುವ ವಕೀಲರು. ಅಶೋಕ್ ಖೇಣಿ ವಿರುದ್ಧ ವಕೀಲ ಪುಟ್ಟೇಗೌಡರು ವಾಗ್ದಾಳಿ. 5 ಟೌನ್ಶಿಪ್ಗಳನ್ನು ಮಾಡಬೇಕಿತ್ತು, ಆದರೆ ಮಾಡಿಲ್ಲ. ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ವಕೀಲರ ಆರೋಪ. ಆದರೆ ಟೌನ್ಶಿಪ್ಗಳನ್ನು ಮಾಡದೆ ಟೋಲ್ ಸಂಗ್ರಹ. ಟೌನ್ಶಿಪ್ ಮಾಡಿಲ್ಲ, ಟೋಲ್ ಸಂಗ್ರಹ. ಯಾವುದೇ ಷರತ್ತುಗಳನ್ನು ನೈಸ್ ಸಂಸ್ಥೆ ಪಾಲಿಸಿಲ್ಲ. ಇಷ್ಟಾದರೂ ಸರ್ಕಾರ ಜಾಣ ಮೌನ ವಹಿಸಿದೆ ಎಂದು ವಕೀಲರು ಆರೋಪ. ಯಾವುದೇ ಒಪ್ಪಂದಗಳನ್ನು ಪಾಲನೆ ಮಾಡದೆ ನೈಸ್ ಮೋಸ ಮಾಡಿದೆ. ಅಶೋಕ್ ಖೇಣಿಯ ವಿರುದ್ಧ ವಕೀಲ ಪುಟ್ಟೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ನೈಸ್ ಸಂಸ್ಥೆಯ ಮುಖ್ಯಸ್ಥ ಅಶೋಕ್ ಖೇಣಿಯ ವಿರುದ್ಧ ಗುಡುಗು. ನೈಸ್ ಕಂಪನಿಯ ವಿರುದ್ಧ ವಕೀಲ ಪುಟ್ಟೇಗೌಡರು ವಾಗ್ದಾಳಿ ನಡೆಸಿರೋದು ನೋಡಿ ಮಾತನಾಡಿದ್ದಾರೆ. 1997ರಲ್ಲಿ ನೈಸ್ ಕಂಪ್ನಿಗೆ ಕರ್ನಾಟಕ ಸರ್ಕಾರ FWR ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಮಾಡ್ಕೊಡ್ತಾರೆ. ಏನಂತ ಮಾಡ್ಕೊಡ್ತಾರೆ ನೋಡಿ. ನೆನ್ನೆ ಎಲ್ಲಾರ್ಗು ನಾನು ಹೇಳ್ತಿರುವಂತದ್ದು, ಮಾನ್ಯ ಕುಮಾರಸ್ವಾಮಿ ಅವರು ಸುಮ್ಮನೆ ಹೇಳಿಕೆ ಕೊಟ್ಬಿಟ್ರು. ಬಟ್ ನೆನ್ನೆ ಒಂದು 3-4 ಜನ ವಿಡಿಯೋಗಳನ್ನ ಮಾಡಿದ್ರು. ಸರ್ ನೈಸ್ ರೋಡ್ ಅಲ್ಲಿ ಬಿಡ್ತಾ ಇಲ್ಲ ಸರ್, ನಮ್ಗೆ ಕೋರ್ಟ್ ಆರ್ಡರ್ ಕೊಡಿ ಅಂತ. ನಾನಿವತ್ತು ಕೋರ್ಟ್ ಆರ್ಡರ್ ಸಮೇತ ಕೂತಿದ್ದೀನಿ. ರಿಟ್ ಅಪೀಲ್ ನಂಬರ್ ತಾವು ದಯಮಾಡಿ ಎಲ್ಲ ಕೋರ್ಟ್ ಆ್ಯಪ್ಗಳಲ್ಲಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ರಿಟ್ ಅಪೀಲ್ ನಂಬರ್ 1214/2025 ಕೋರ್ಟ್ ಆರ್ಡರ್ ನಂಬರ್, ಕ್ಲೀನ್ ಆಗಿ ಕೇಸ್ ನಂಬರ್ ಹೇಳಿದ್ದೀನಿ. ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು. ಇದರಲ್ಲಿ ಏನಾಗುತ್ತೆ ಅಂದ್ರೆ 1997ರಲ್ಲಿ ಏನಾಗುತ್ತೆ, ನೈಸ್ ರೋಡ್ ಕಂಪ್ನಿಗೆ ಸರ್ಕಾರ ಏನ್ ಮಾಡುತ್ತೆ, FW ಅಗ್ರಿಮೆಂಟ್ ಅನ್ನು ಹಾಕೊಡುತ್ತೆ. ಅಗ್ರಿಮೆಂಟ್ ಅನ್ನು ಹಾಕೊಟ್ಟಾಗ ನೈಸ್ ಕಂಪ್ನಿಯವರು ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು. ಏನದು BMICP ಅಂತ ಒಂದು ಇದು ಪ್ರಾಜೆಕ್ಟ್. ಅದು ಈ ಪ್ರಾಜೆಕ್ಟ್ಗೆ ಒಂದು 20,109 ಎಕರೆ ನಾವು ನಿಮ್ಗೆ ಕೊಡ್ತೀವಿ, ಇಂತಿಷ್ಟು ಕಂಡೀಷನ್ ಗಳನ್ನ ಹಾಕೊಡ್ತೀವಿ ಅಂತ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಈ ಕೆಲಸಗಳನ್ನ ಮಾಡಿ ಅಂತ ಹೇಳುವ ಏನಾಗುತ್ತೆ, KDB ಲ್ಯಾಂಡ್ ಓನರ್ಸ್ ಇಂದ ಲ್ಯಾಂಡ್ ಅನ್ನ ಅಕ್ವಿಸೇಷನ್ ಮಾಡುತ್ತೆ. ಇದು ಕರ್ನಾಟಕದ ಇದು ಲ್ಯಾಂಡ್ ಅಕ್ವಿಸೇಷನ್ ಕಮಿಟಿ ಏನ್ ಮಾಡುತ್ತೆ, KDB ಎಲ್ಲ 20,109 ಎಕರೆನ ಏನ್ ಮಾಡುತ್ತೆ, ಅಕ್ವಿಸೇಷನ್ ಮಾಡುತ್ತೆ. ಅಕ್ವಿಸೇಷನ್ ಮಾಡುವ ಏನ್ ಮಾಡುತ್ತೆ, ನೈಸ್ ಕಂಪ್ನಿ ಕೊಟ್ಬಿಡುತ್ತೆ. ನೈಸ್ ಕಂಪ್ನಿ ಕೊಟ್ಬಿಡ್ತು. ಇವ್ರು ಏನ್ ಮಾಡಿದ್ರು, ಈ ಕ್ಲೀನ್ ಆಗಿ ನಾನು ಹೇಳ್ತೀನಿ ನೋಡಿ, ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ FWA ಅಂತ ನಾವೇನ್ ಕರಿತೀವಿ, ಇದು ಆರ್ಡರ್ ಶೀಟ್ ಅನ್ನು ನಾವು ಹಾಕ್ತೀವಿ, ನೀವು ಕ್ಲೀನ್ ಆಗಿ ನೋಡ್ಕೊಬಿಡಿ. ಇಲ್ಲಿ ಏನಾಗುತ್ತಂದ್ರೆ 1997ರ ಅಗ್ರಿಮೆಂಟ್ ಅಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ಅಗ್ರಿಮೆಂಟ್ ಪ್ರಕಾರನೇ ನಾನು ಹೇಳ್ತಿರುವಂತದ್ದು, ನೈಸ್ ರೋಡ್ ಕಂಪ್ನಿಯವರು ಕರ್ನಾಟಕ ಸರ್ಕಾರ ಏನಂತ ಒಪ್ಪಂದಗಳನ್ನ ಮಾಡ್ಕೊಳ್ಳುತ್ತೆ ಅಂದ್ರೆ, ಕೊಟ್ಟಿರುವಂತ ಜಾಗದಲ್ಲಿ 5 ಟೌನ್ಶಿಪ್ ಗಳನ್ನ ಮಾಡಬೇಕು. 5 ಟೌನ್ಶಿಪ್ ಅಂದ್ರೆ ನಮ್ಮ ಲೋಕಲ್ ಇಲ್ಲೋರು ಯಾರು ಒಬ್ರು ಅಬ್ಸರ್ವ್ ಮಾಡಿರ್ತಾರೆ, ಇಲ್ಲಿ ಪಿಕಾಕ್ ಲೇಔಟ್ ಅಂತ ಇದೆ, ಅದು ನೈಸ್ ರೋಡ್ ಕಂಪನಿ ಒಡೆತನದಲ್ಲೇ ಇರುವಂತದ್ದು. ಏನಾಗುತ್ತಂದ್ರೆ, ಈ ನೈಸ್ ರೋಡ್ ಕಂಪನಿಗೆ KDB ಅಕ್ವಿಸೇಷನ್ ಮಾಡಿ ಲ್ಯಾಂಡ್ ಕಮಿಟಿ ಅವರು ಕೊಟ್ಬಿಟ್ಟಂತ ಸಂದರ್ಭದಲ್ಲಿ ಈ ಕಿಲಾಡಿ ಅಶೋಕ್ ಖೇಣಿ ಏನ್ ಮಾಡ್ತಾನೆ, ಫಾರಿನ್ ಫಂಡ್ ಎಲ್ಲ ಹಾಕಿಸ್ಕೊಬಿಟ್ಟು ರೋಡ್ ಡೆವಲಪ್ಮೆಂಟ್ ಬಂದ್ಬಿಡ್ತಾನೆ. ಅಷ್ಟೇ ಕೆಲಸ, ಇನ್ನೇನು ಮಾಡಿಲ್ಲ. ರೋಡ್ ಒಂದು ಡೆವಲಪ್ಮೆಂಟ್. ನೈಸ್ ರಸ್ತೆಗೆ ಟೋಲ್ ಸಂಗ್ರಹ ಮಾಡಂಗಿಲ್ಲ. ನೈಸ್ ಸಿಬ್ಬಂದಿಯ ಜೊತೆ ವಕೀಲರೊಬ್ಬರ ವಾಗ್ವಾದ. ವಕೀಲರ ವಾಗ್ವಾದದ ವಿಡಿಯೋ ಭಾರಿ ವೈರಲ್ ಆಗಿದೆ. ನಾನು ಟೋಲ್ ಕಟ್ಟಲ್ಲವೆಂದ ವಕೀಲ, ಟೋಲ್ ಕಟ್ಟಲೇಬೇಕೆಂದ ನೈಸ್ ಅಧಿಕಾರಿ. ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಕು ಅಂತ ಹೇಳಿ ಅಧಿಕಾರಿಗಳು, ನಾನು ಕಟ್ಟದೇ ಇಲ್ಲ ಅಂತ ಹೇಳಿ ವಕೀಲ. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಮುರಿದಾಕ್ಬಿಡ್ತೀನಿ ಈಗ ನಾನು, ತೆಗಿ ಅಂತ ಹೇಳ್ತಾ ಇರೋದು. ತೆಗಿತೀಯಲ್ಲ, ಮುರಿದಾಕ್ಲಾ ಯಾರಂತ ನಮಗೆ ಗೊತ್ತಲ್ಲ. ಟೋಲ್ ಸಂಬಂಧಪಟ್ಟಂಗೆ ನೀವು ಹೈಕೋರ್ಟಿನ ಆರ್ಡರ್ ಐತಲ್ಲ, ತಗೊಂಡು ಓದಿ. ನಿಮ್ಗೆ ಗೊತ್ತಿದೆ, ನೀವು ರಿಟೈರ್ಡ್ ಆಗಿದ್ದೀರಿ, ಓದಿದಿರಿ. ಓದಿ ಸ್ವಾಮಿ, ಪರ್ಟಿಕ್ಯುಲರ್ ಇವತ್ತು ಗೌರ್ಮೆಂಟ್ಗೂ ಬರ್ದವ್ರೆ, ಗೌರ್ಮೆಂಟ್ಗೂ ಬರ್ದವ್ರೆ, CM ಬರ್ದವ್ರೆ. ನೀವು ಅಕ್ರಮವಾಗಿ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಷ್ಟೇ ಸರ್. ನಾವ್ ಹೇಳ್ತಾ ಇದೀವಿ, ಅಪೀಲ್ ಮಾಡಿದ್ರೆ ನೀವು ಕೋರ್ಟ್ ಹೋಗಿ. ಹೌದು, ಎಲ್ಲ ಅಡ್ವೊಕೇಟ್ ಫ್ರೀ ಕೊಡಕಾಯ್ತದ. ಅಡ್ವೊಕೇಟ್ ಫ್ರೀ ಅಲ್ಲ ರೀ, ಪಬ್ಲಿಕ್ ಫ್ರೀ ಬಿಡ್ರಿ. 23 ವರ್ಷ ಆಗಿದೆ, ಕಾನೂನು ವೈಲೇಷನ್ ಆಗಿದೆ. ನೀವು ಕಲೆಕ್ಟರ್ ಮಾಡಂಗಿಲ್ಲ, ಇಲ್ಲಿ ಕಲೆಕ್ಟರ್ ಮಾಡಂಗಿಲ್ಲ, ಮಾಡಂಗಿಲ್ಲ. ಒಂದ್ ನಿಮಿಷ, ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಆರ್ಡರ್ ಎಲ್ಲ ತೋರಿಸಿ ಕಲೆಕ್ಟ್ ಮಾಡಿ. ಪ್ರಾಜೆಕ್ಟ್ ಆಗಿಲ್ಲ. ನೈಸ್ ರಸ್ತೆಯ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಟೋಲ್ ಸಂಗ್ರಹದ ತಕ್ಷಣ ನಿಲ್ಲಿಸುವಂತೆ DK ಶಿವಕುಮಾರ್ಗೆ ಒತ್ತಾಯ ಕೇಳಿ ಬಂದಿದೆ. ನೈಸ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಬಿಎಂಐಸಿಪಿ ಯೋಜನೆಯನ್ನ ಸರ್ಕಾರವೇ ವಶಕ್ಕೆ ಪಡೆಯೋದಕ್ಕೆ ಒತ್ತಾಯ. ಹೈಕೋರ್ಟ್ ಅಭಿಪ್ರಾಯ ಪ್ರಸ್ತಾಪಿಸಿ ಕುಮಾರಸ್ವಾಮಿ ಕೆಂಡಾಮಂಡಲ. ಇದು ರಾಜ್ಯದ ಅತಿದೊಡ್ಡ ಹಗರಣವೆಂದು ಹೈಕೋರ್ಟ್ ಅಭಿಪ್ರಾಯ. ಆಗಸ್ಟ್ 15ನೇ ತಾರೀಕು ಸಿಎಂಗೆ ಎಚ್ಡಿಕೆಯಿಂದ ಅಧಿಕೃತ ಪತ್ರ. 1996ರ MOU ನಂತರ ಸರ್ಕಾರಗಳು ಮಾರ್ಪಾಡುಗಳಿಗೆ ಅವಕಾಶ. ಸರ್ಕಾರದ ಜೊತೆ ಅಧಿಕಾರಿಗಳನ್ನ ಸಂಸ್ಥೆ ದುರ್ಬಳಕೆ ಮಾಡಿಕೊಂಡಿದೆ. ನ್ಯಾಯಾಲಯಕ್ಕೆ ತಪ್ಪು ಹಾಗೂ ನಕಲಿ ದಾಖಲೆ ಸಲ್ಲಿಕೆ ಆರೋಪ. ದೇಶದಲ್ಲಿ ಇಷ್ಟೊಂದು ಕೋರ್ಟ್ ಕೇಸ್ ಎದುರಿಸಿದ ಬೇರೆ ಸಂಸ್ಥೆ ಇಲ್ಲ. 30 ವರ್ಷ ಕಳೆದರೂ ಕೇವಲ 111 ಕಿಲೋಮೀಟರ್ ಕಾಮಗಾರಿ ಮಾತ್ರ ಪೂರ್ಣ. ರಸ್ತೆ ನಿರ್ಮಿಸುವುದೇ ಆ ಸಂಸ್ಥೆಯ ಮೂಲ ಉದ್ದೇಶವಲ್ಲ.